ಕೋಡಿಪುರ ಗ್ರಾಮದಲ್ಲಿ ಕೇಂದ್ರ ರೇಷ್ಮೆ ಮಂಡಳಿಯವರ ಮೇರಾ ರೇಷಮ್ ಮೇರಾ ಅಭಿಯಾನ ಮತ್ತು ವಿಶೇಷ ಜಾಗೃತಿ ಅಭಿಯಾನ ಹಾಗೂ ಪ್ರಾತ್ಯಕ್ಷಿತೆ ಕಾರ್ಯಕ್ರಮ. ಮಳವಳ್ಳಿ ತಾಲೂಕಿನ ಡಿ ಅಲ್ಸಳ್ಳಿ ವ್ಯಾಪ್ತಿಯ ಕೋಡಿಪುರ ಗ್ರಾಮದಲ್ಲಿ ಕೇಂದ್ರ ರೇಷ್ಮೆ ಮಂಡಳಿಯವರ ಸಹಯೋಗದೊಂದಿಗೆ ಮೇರಾ ರೇಷಮ್ ಮೇರಾ ಅಭಿಯಾನ್ ಮತ್ತು ವಿಶೇಷ ಜಾಗೃತಿ ಅಭಿಯಾನ ಹಾಗೂ ಪ್ರಾತ್ಯಕ್ಷಿತೆ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲಾ ಪಂಚಾಯತ್ ರೇಷ್ಮೆ ಉಪನಿರ್ದೇಶಕರಾದ ಡಾಕ್ಟರ್ ಸುಂದರರಾಜ್ ಚಾಲನೆ ನೀಡಿ ರೈತರಿಗೆ ರೇಷ್ಮೆ ಕೃಷಿಯ ಬಗ್ಗೆ ಮಾಹಿತಿ ಮತ್ತು ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಕೇಂದ್ರ ರೇಷ್ಮೆ ಮಂಡಳಿ ಹಾಗೂ ರೇಷ್ಮೆ ವಿಸ್ತರಣಾ ಉಪವಿಭಾಗದ ಮದ್ದೂರಿನ ವಿಜ್ಞಾನಿ ಡಾಕ್ಟರ್ ಶಿವಕುಮಾರ್, ಕೆಆರ್ ಪೇಟೆಯ ರೇಷ್ಮೆ ತರಬೇತಿ ಸಂಸ್ಥೆಯ ಪ್ರಾಚಾರ್ಯಾದ್ಯಂತ ಡಿ ಸೋಮಣ್ಣ ಸೇರಿದಂತೆ ಹಲವರು ಮಾತನಾಡಿ, ರಾಸಾಯನಿಕ ಗೊಬ್ಬರಗಳನ್ನು ಮಿತವಾಗಿ ಬಳಸಿ ಸಾವಯವ ಗೊಬ್ಬರವನ್ನು ಬಳಸಿ ಹಾಗೂ ಹಿಪ್ಪು ನೇರಳೆ ತೋಟದಲ್ಲಿ ಸರಿಯಾದ ರೀತಿಯ ಗಾಳಿ ಸಂಚಾರ ಹಾಗೂ ಬೆಳಕು ಅತ್ಯವಶ್ಯಕ ಎಂದು ಮಾಹಿತಿ ಮಾರ್ಗದರ್ಶನ ಮಾಡಿದರು. ಕಾರ್ಯಕ್ರಮದಲ್ಲಿ ಮಳವಳ್ಳಿ ರೇಷ್ಮೆ ಸಹಾಯಕ ನಿರ್ದೇಶಕ ಎಬಿ ರವಿ, ರೇಷ್ಮೆ ವಿಸ್ತರಣಾಧಿಕಾರಿ ಎಸ್ವಿ ನರಸಿಂಹಮೂರ್ತಿ, ಆಶಾ, ಎಚ್ಜಿ ಕುಮಾರಿ, ಟಿಆರ್ ಪೂಜಾ, ರೇಷ್ಮೆ ನಿರೀಕ್ಷಕ ಬಿಆರ್ ಕಿರಣ್, ಎಂ ನವೀನ್, ಉದಯ್ ಶಂಕರ್ ಹಾಗೂ ಕೋಡಿಪುರ ಗ್ರಾಮದ ಎಲ್ಲ ರೇಷ್ಮೆ ಬೆಳೆಗಾರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುಂದರರಾಜ್ ಪ್ರಾತ್ಯಕ್ಷಿತೆ ಮೂಲಕ ರೈತರಿಗೆ ಮಾಹಿತಿ ಮಾರ್ಗದರ್ಶನ ಮಾಡಿದರು. ಸುಮಾರು 5ರಿಂದ 6 ಅಡಿ ಬರ್ಬೋದು ನಮ್ಮ ಬೆಳೆ. ಸ್ವಲ್ಪ ಇದು ಕೊಟ್ಕೊಂಡ್ರೆ ಅದನ್ನು ಎಲ್ಲಿ ಒಂದು ಸ್ಟ್ಯಾಂಡರ್ಡ್ ಅದು ಮಾಡ್ಕೊಳ್ಳಿ. ಅದು ಮಾಡ್ಕೊಳ್ಬೋದು. ಯಾಕಂದ್ರೆ ಅದನ್ನ ಮಾಡಿದ್ರೆ ನಿಮ್ಗೆ ಕ್ವಾಲಿಟಿ ಲೀಡ್ ಸಿಗುತ್ತೆ ಒಳ್ಳೆ. ಆಮೇಲೆ ಈ ಕ್ರಿಪ್ಸ್ ಮೈಂಡ್ಸ್ ಕಾಟ ಎಲ್ಲ ಅದೇ ಈಗ ಜುಟ್ ಮುಖಾಂತರ ನೀವು ಫರ್ಟಿಲೈಸರ್ ಕೊಡ್ಬೋದು ಅನ್ನೋಲ್ಲ, ಅದಾದ್ರೂ ಕೊಡ್ಬೋದಾ? ಇದಕ್ಕೆ ತಡೀತದೆ. ಒಂದು ನಿಮ್ಗೆ ಕ್ರಿಪ್ಸ್ ಮೈಂಡ್ಸ್ ಡ್ಯಾಮೇಜ್ 20-25% ಲೀಪಿಡ್ ಕಡಿಮೆ ಆಗುತ್ತೆ. ಕ್ರಿಪ್ಸ್ ಮೈಂಡ್ಸ್ ಎಲ್ಲ ರಸ ಇರ್ಬಿಡ್ತಲ್ಲ, ಸಾಕು ಹೀರ್ಕೊಂಡ್ಬಿಟ್ಟು ಬರೀ ಎಲೆ ಮಾತ್ರ ಕಾಣುತ್ತೆ, ನೋಡಕ್ ಗ್ರೀನೇ ಕಾಣುತ್ತೆ, ಒಳಗಡೆ ಏನಿಲ್ಲ. ಅಪ್ರೂವಲ್ ಆದ್ರೆ ನಾನೇ ಕೊಡಿಸ್ಕೊಡ್ತೀನಿ. ಎಲ್ಲ ಪ್ಲಾನಿಂಗ್ ಇದೆ, ಈಗ ನಡೀತಾ ಇದೆ. ಈಗ ಅದು ಆದ್ರೆ ಒಳ್ಳೇದು. ಬೇಗ ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.